ಸೊ ನಿಮ್ಮ ಕ್ರ್ಯಾಬಿಲಿ ಕಯಾಕಿಂಗ್ ಮಾಡೋಕ್ಕೆ ತುಂಬ ಲೊಕೇಶನ್ಸ್ ಇದೆ. ಫೇಮಸ್ ಲೊಕೇಶನ್ ಹಾತಲ್ಲನೆ ಅಂತಲೂ ಇದೆ. ಬಟ್ ನಮ್ಗೆ ಅಲ್ಲಿ ಅಂದರೆ ಹಾಫ್ ಡೇ ಮತ್ತು ಫುಲ್ ಡೇ ಎಲ್ಲ ಹೋಗೋದಿರುತ್ತೆ. ನಾವು ಹೋಗಿದ್ದ ಟೈಮ್ಗೆ ಕ್ರ್ಯಾಬಿಗೆ ಹೋಗಿ ರೀಚ್ ಆಗಿದ್ದ ಟೈಮ್ಗೆ ನಾವು ಹಾಫ್ ಡೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಫುಲ್ ಡೇ ಅಂತೂ ಚಾನ್ಸೇ ಇರಲಿಲ್ಲ. ಸೊ ಕಯಾಕಿಂಗ್ ಮಾಡಬೇಕು ಅಂತ ಇಷ್ಟ ಆಯಿತು, ಬಟ್ ಏನು ಮಾಡ್ಬೋದು ಅಂತ ಐಡಿಯಾ ಇರಲಿಲ್ಲ. ಸೊ ನಾವೇನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡೇನು ಹೋಗಿರಲಿಲ್ಲ ಥೈಲ್ಯಾಂಡ್ಗೆ. ಸೊ ಕ್ರ್ಯಾಬಿಗೆ ಹೋಗಿ ಹೋಟೆಲಲ್ಲಿ ಚೆಕ್ಇನ್ ಆದ್ವಿ. ಚೆಕ್ಇನ್ ಆಗಿ ಮತ್ತೆ ಎಲ್ಲಿ ಏನು ಮಾಡೋದು ಆಚೆ ಹೋಗಿ ನೋಡೋಣ. ನಿಮ್ಮ ಕ್ರ್ಯಾಬಿಲಿ ಎಲ್ಲ ರೋಡ್ ಸೈಡಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ನೀವು ಏನು ಬೇಕಾದ್ರೆ ಆ್ಯಕ್ಟಿವಿಟಿ ಬುಕ್ ಮಾಡ್ಕೋಬೋದು. ಸೊ ನೀವು ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡಿ ಇಲ್ಲಿಂದಲೇ ಬುಕ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇನಿಲ್ಲ. ನೀವು ಆ್ಯಕ್ಚುಲಿ ಅಲ್ಲೇ ಹೋಗಿ ಬುಕ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಸೇವ್ ಆಗುತ್ತೆ ಕಾಸ್ಟು. ಸೊ ನೀವು ಇಲ್ಲಿಂದ ಪ್ಯಾಕೇಜ್ ಮಾಡ್ಕೊಂಡು ಹೋಗಿ ಆ್ಯಕ್ಟಿವಿಟಿ ಇರುತ್ತೆ. ಸೊ ನಿಮಗೆ ಇಲ್ಲಿ ಕೂತ್ಕೊಂಡು ಅದು ನೋಡಿದಾಗ ವರ್ತ್ ಅನಿಸ್ಬೋದು, ಬಟ್ ಆ್ಯಕ್ಚುಲಾಗಿ ನೀವು ಅಲ್ಲೋಗಿ ಬುಕ್ ಮಾಡಿಕೊಂಡ್ರೆ ಇದೆಲ್ಲ ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ಸೊ ನಾವಾಗೇ ಮಾಡಿದ್ದು ಲೈಕ್ ಇಲ್ಲಿಂದ ಪ್ರೀ ಪ್ಲ್ಯಾನ್ಡಾಗಿ ಏನು ಹೋಗಿರಲಿಲ್ಲ, ಬರೀ ಲೊಕೇಶನ್ ಮಾತ್ರ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೋಗಿ ಎಲ್ಲ ಮಿಕ್ಕಿದ್ದು ಬುಕ್ ಮಾಡ್ಕೊಳ್ಳೋಣ ಆ್ಯಕ್ಟಿವಿಟೀಸ್ ಅಂತ ಹೋದ್ವಿ. ಸೊ ಹೋಟೆಲ್ ಚೆಕ್ಇನ್ ಆದಾಗ ಒಂದು ಅರೌಂಡ್ 3 o'clock ಏನೋ ಆಗಿತ್ತು. ಚೆಕ್ಇನ್ ಆಗಿ ಒಂದು 15 ಮಿನಿಟ್ಸ್ಗೆಲ್ಲ ಮತ್ತೆ ಬಂದು ಏನು ಮಾಡ್ಬೋದು ಅಂತ ಲಾಬಿಲಿ ರೆಸಾರ್ಟ್ ಕಡೆಯಿಂದನೇ ಅವ್ರ ಕಡೆಯವರೊಬ್ರು ಕೂತಿರ್ತಾರೆ ಆ್ಯಕ್ಟಿವಿಟೀಸ್ ಎಲ್ಲ ಬುಕ್ ಮಾಡ್ಕೊಳ್ಳೋಕ್ಕೆ. ಸೊ ನಾವಲ್ಲೇ ವಿಚಾರಿಸಿದ್ವಿ ಹಿಂಗೆ ಏನು ಕತೆ ಅಂತ. ಸೊ ಅವರು ಪಿಕಪ್ಪು ಡ್ರಾಪ್ ಇಲ್ಲಿಂದ ಈ ಲೊಕೇಶನ್ಗೆ ಅವ್ರದ್ದೇ ಇರುತ್ತೆ. ಜೊತೆಗೆ ಅಲ್ಲಿ ಒಂದು ಪೈನಾಪಲ್ ಫೀಲ್ಡ್ ಕರ್ಕೊಂಡು ಹೋಗ್ತಾರೆ, ಪೈನಾಪಲ್ ಕೊಡ್ತಾರೆ ಕಯಾಕಿಂಗ್ ಮುಗಿದ್ಮೇಲೆ ಅಂತೆಲ್ಲ ಹೇಳಿದ್ರು. ಮತ್ತು ಒಬ್ಬ ಗೈಡ್ ಇರ್ತಾರೆ ಜೊತೆಗೆ ನಿಮಗೆ ಕಯಾಕಿಂಗ್ಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಸೊ ಅದೆಲ್ಲ ತಗೊಂಡು ನಮಗೆ ಇದು 500 ಬಾತಿಗೆ ಸಿಕ್ತು. ಸೊ ಇಂಡಿಯನ್ ಕರೆನ್ಸಿಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1300 ಆಗಿತ್ತು ಅನ್ಸುತ್ತೆ. 1300-1350 ಆಯಿತು ಅನಿಸುತ್ತೆ. ಸೊ ಅದನ್ನು ತೊಗೊಂಡು ಬಂದ್ವಿ. ವರ್ತ್ ಅನಿಸ್ತು, ಯಾಕಂದರೆ ನಿಮಗೆ ಬೇರೆ ಆ್ಯಕ್ಟಿವಿಟಿ ಎಲ್ಲ ನೋಡಿದಾಗ ಬ್ಯಾಂಕಾಕಲ್ಲಿ ನೋಡಿದ್ವಿ ಇದಕ್ಕಿಂತ ಮುಂಚೆ ಏನಿತ್ತು ಅಂತ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಅದೆಲ್ಲ ನೋಡಿಕೊಂಡಾಗ ನಮಗೆ ಇದು 1300 ಪರ್ ಪರ್ಸನ್ ಅಂದರೆ ಓಕೆ ಅನಿಸ್ತು. ಯಾಕಂದರೆ ನಿಮಗೆ ಅಲ್ಲಿ